ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್, ಮಲ್ಲಿಕಾರ್ಜುನ ಖರ್ಗೆ, ಆಸ್ಕರ್ ಫರ್ನಾಂಡಿಸ್, ರಾಜ್ಯ ಸಚಿವರಾಗಿದ್ದ ಶ್ರೀನಿವಾಸ್, ಹಾಲಿ ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರುಗಳು ತಮ್ಮ ಅಧಿಕಾರಾವಧಿಯಲ್ಲಿ ಕಾರ್ಮಿಕರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದರು. ಪ್ರಸ್ತುತ ಈಗ ಹಂತ ಹಂತವಾಗಿ ರಾಜ್ಯದಲ್ಲಿ ಅವರು ನೀಡಿದ ಸೇವೆಗಳು ಕಾರ್ಮಿಕ ಕಾನೂನುಗಳಾಗಿ ಜಾರಿಗೆ ಬರುತ್ತಿವೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟರಾಜು ತಿಳಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಮಿಕರು, ಮಹಿಳೆಯರು, ಅಲ್ಪಸಂಖ್ಯಾತರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಜಾರಿ ಮಾಡಿತ್ತು. ಅಲ್ಲದೆ ಇಂದಿರಾ ಗಾಂಧಿ ಅವರು 20 ಅಂಶಗಳ ಕಾರ್ಯಕ್ರಮ ಜನಪ್ರಿಯತೆ ಗಳಿಸಿತ್ತು ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ. ಪುಟ್ಟಸ್ವಾಮಿಗೌಡ ಅವರು ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿದೆ. ಇದರಿಂದಾಗಿ ಜನರ ಸಾಮಾಜಿಕ ಬದುಕಿನಲ್ಲಿ ಹೆಚ್ಚಿನ ಬದಲಾವಣೆ ತಂದಿದೆ. ಹೀಗಾಗಿ ಇಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದಿಂದ ಪದಾಧಿಕಾರಿಗಳಾಗಿ ಜವಾಬ್ದಾರಿ ಪಡೆದಿರುವ ಎಲ್ಲರೂ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ದುಡಿಯಬೇಕೆಂದು ಕರೆ ನೀಡಿದರು. ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆ. ರಮೇಶ್, ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಮಾವಳ್ಳಿ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಅರಿಣಿಗೌಡ, ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಕನಕಮೂರ್ತಿ, ರವಿಕುಮಾರ್, ವಿನಯ್ ರಾವ್, ಶಿವರಾಜು, ಜಯಲಕ್ಷ್ಮಮ್ಮ, ರಾಜ್ ಮಹೇಂದರ್, ನಾಗೇಶ್, ದೇವರಾಜ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದಾರೆ. ಹಿಂದೆ ಕೇಂದ್ರದಲ್ಲಿ ನಾವೀಗ ಏನು ಹೇಳಿದೆ, ಅವರು ಏನು ಬುನಾದಿ ಹಾಕೊಂಡಿದ್ರು, ಈಗ ಹಂತ ಹಂತವಾಗಿ ರಾಜ್ಯದಲ್ಲಿ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಆ ಸೌಲಭ್ಯ ಪಡ್ಕೋಬೇಕಾದ್ರೆ ನಾವು ತಿಳ್ಕೋಬೇಕಾಗ್ತದೆ. ಕೆಲವು ಟೈಮಲ್ಲಿ ಏನಪ್ಪ ಅಂತಂದರೆ, ಇವತ್ತು ಆಟೋ ಡ್ರೈವರ್ಗಳಿಗೆ ಅಪಘಾತ ಆದರೆ 50 ರೂಪಾಯಿ ನಾವು ಕಟ್ಟಿದ್ರೆ, ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಕಾರ್ಮಿಕರು ಏನು ಮಾಡ್ತಿಲ್ಲ, ಅವರಿಗೆ 5 ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ. ಅದೇ ರೀತಿ ರೈತ ಕಾರ್ಮಿಕರು ಹಾವು ಕಡಿದಂಥ ಸಂದರ್ಭದಲ್ಲಿ ತೀರಿಕೊಂಡ್ರೆ, ಇಲ್ಲ ಸಣ್ಣ ಪುಟ್ಟ ಗಾಯ ಆದರೆ 2 ಲಕ್ಷದಿಂದ 5 ಲಕ್ಷ ರೂಪಾಯಿಗಳ ಸಹಾಯಧನ ಬರುತ್ತೆ. ಕಟ್ಟಡ ಕಾರ್ಮಿಕರಿಗೆ 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಗಂಟಲು ಸಹ ಓದಕ್ಕೆ, ವಿದ್ಯಾಭ್ಯಾಸಕ್ಕೆ 1ನೇ ಕ್ಲಾಸಿಂದ ಡಿಗ್ರಿ ಗಂಟಲು ಸಹಾಯಧನ ಸಿಗ್ತದೆ. ಮಧ್ಯದಲ್ಲಿ ಮದುವೆ ಆಗೋಕ್ಕೆ ದುಡ್ಡು ಕೊಡ್ತಾರೆ, ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡ್ತಾರೆ, ಅಪಘಾತ ಆದರೆ ದುಡ್ಡು ಕೊಡ್ತಾರೆ, ಮದುವೆ ಆದರೆ ದುಡ್ಡು ಕೊಡ್ತಾರೆ. ಇದು ಹಲವಾರು ವರ್ಷಗಳಿಂದ ನಮ್ಮ ಕಾರ್ಮಿಕ ವಿಭಾಗದಲ್ಲಿ ಸೌಲಭ್ಯಗಳು ಬರ್ತಾ ಇದೆ. ಬದುಕಲಿಕ್ಕೆ ಅನ್ನ ಬೇಕು, ನೀರು ಬೇಕು, ಸೌಹಾರ್ದದಿಂದ ಬದುಕಲಿಕ್ಕೆ ಅವಕಾಶ ಬೇಕು. ಯಾವುದು ಕಲ್ಪಿಸ್ತಿಲ್ಲ. ಇದೇ ಉದಾಹರಣೆಗೆ ಹೆಣ್ಮಕ್ಳು ಬಹಳ ಜನ ಇದ್ದೀರಿ. 2014ಕ್ಕಿಂತ ಮೊದಲು ದೇಶದ ಉದ್ದಗಲಕ್ಕೂ ಏನು ಗ್ಯಾಸ್ ಕಡಿಮೆ ಮಾಡ್ಬಿಡ್ತೀವಿ ಅಂತ ಎಲ್ಲ ಪಬ್ಲಿಕ್ ಮೀಟಿಂಗಲ್ಲೂ ಹೇಳಿದ್ರು. 380 ರೂಪಾಯಿ ಇತ್ತು. ಕಡಿಮೆ ಮಾಡಿದ್ರೆ ಹಾಳಾಗೋಗಿ ಅಷ್ಟೇ ಯಾರು ಇರಬೇಕಾಗಿತ್ತು. ಇವತ್ತು 1200 ರೂಪಾಯಿನೋ 300 ರೂಪಾಯಿನೋ ಆಗಿದೆ. ಏನಮ್ಮ? ಆಮೇಲೆ ನಮ್ಮ ಯುವಕರು ಮೋಟ್ರ್ ಬೈಕು ಪ್ರಧಾನವಾಗಿ ಓಡಾಡ್ತಾ ಇದ್ರು. ಪೆಟ್ರೋಲು, ಡೀಸೆಲು ಅಮ್ಮ ಆಮೇಲೆ ಮಾತಾಡಿದ್ರಿ. ಪೆಟ್ರೋಲು, ಡೀಸೆಲ್ನ ಕಡಿಮೆ ಮಾಡ್ತೀವಿ ಅಂದ್ರು. ಯಾವಾಗ? 2014ಕ್ಕಿಂತ ಮೊದಲು ನಮ್ಮದೇ ವಿಮಾನದಲ್ಲಿ ನಾವು ತಯಾರು ಮಾಡೋದು ವಿಮಾನದಲ್ಲೇ ಓಡಾಡ್ಕೊಂಡು ಕಾಂಗ್ರೆಸ್ನವರು 70 ವರ್ಷದಿಂದ ಏನು ಮಾಡಲಿಲ್ಲ. ನಾವು ಈಗ ಡೀಸೆಲ್ ಪೆಟ್ರೋಲ್ನ ಕಡಿಮೆ ಮಾಡ್ಬಿಡ್ತೀವಿ. ಕಡಿಮೆ ಮಾಡಿದ್ರೆ ಹಳಗೋಲಿ ಅಷ್ಟಿಗೂ ಬಿಡಲಿಲ್ಲ. ಇವತ್ತು 120 ಆಗಿದೆ. ಅಗತ್ಯ ಬೆಲೆಗಳು, ಬೇಳೆ ಕಡಿಮೆ ಆಗಲಿಲ್ಲ, ಎಣ್ಣೆ ಕಡಿಮೆ ಆಗಲಿಲ್ಲ, ಬಟ್ಟೆ ಕಡಿಮೆ ಆಗಿಲ್ಲ. ಏನು ಕಡಿಮೆ ಆಗಿದೆ ಹೇಳಿ? ಇವೆಲ್ಲವನ್ನು ಮನಗಂಡು ಏನು ಮಾಡಿದ್ರು,
ಈ ರಾಜ್ಯ ಸಂಕಷ್ಟದಲ್ಲಿದೆ, ಅವರ ಬದುಕಿನಲ್ಲಿ ನಮ್ಮ ಸಣ್ಣ ಸಹಾಯ ಮಾಡಬೇಕು ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿದ್ರು. ಈ ರಾಜ್ಯಕ್ಕೆ ನಾವೇನಾದರೂ ಆರ್ಥಿಕವಾಗಿ ನನ್ನ ಈ ಜನರಿಗೆ, ರಾಜ್ಯ ಜನರಿಗೆ ನಾನು ಸಹಾಯ ಮಾಡಬೇಕು, ನಮ್ಮ ಸರ್ಕಾರ ಸಹಾಯ ಮಾಡಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನು ತಂದು, ಅದೇನೇನು ಶ್ರೀಮಂತರ ಪರವಾದಂಥ ಗ್ಯಾರಂಟಿಗಳಲ್ಲ, ಜಾಸ್ತಿ ಆ ಗ್ಯಾರಂಟಿಗಳನ್ನ ಬಿಜೆಪಿಯವರೇ ಬಳಸ್ಕೊತವ್ರೆ. ನಮ್ಮ ಕಾಂಗ್ರೆಸ್ ಸ್ವಾಭಿಮಾನಿಗಳು ಏನ್ ಮಾಡ್ತಾರೆ, ನಾನು ಚೆನ್ನಾಗಿದ್ದೀನಪ್ಪ, ಬೇಡ ಪಕ್ಕದವ್ರ ಮನೆ ಕೊಡಿ ಅಂತ ಹೇಳುವಂಥ ಸೌಹಾರ್ದ ಔದಾರ್ಯನೂ ನಮ್ಮಲ್ಲಿದೆ. ಆದರೆ ಬಿಜೆಪಿಯವ್ರು ಹಂಗಲ್ಲ, ಶ್ರೀಮಂತ ಇದ್ರು ಹೋಗಿ ಅವ್ನು ಆನ್ಲೈನು ಆಫ್ಲೈನು ಏನೋ ಬರ್ತಾವಲ್ಲ ಅದ್ರಲ್ಲಿ ಮಾಡ್ಕೊಂಡು ಜಾಸ್ತಿ ಬೆನಿಫಿಟ್ ತಗೋತಾ ಇದ್ದಾವೆ. ಯಾವುದೇ ಒಂದು ಹೆಣ್ಮಗುವಿಗೆ ಹಳ್ಳಿ ಗಾಡಿನಲ್ಲಿ ಕೈಗೆ 2,000 ರೂಪಾಯಿ ಸಿಕ್ಕರೆ ಗರಿಷ್ಠ ಅವಳು 1 ತಿಂಗಳು ಉಪ್ಪು ಮೆಣಸಿನ್ಕಾಯಿ ಆಳು ಮುಳು ತಗೊಂಡು ಇರ್ತಾರೆ. ನಗರ ಪ್ರದೇಶದಲ್ಲಿ ಆಗದೆ ಇರ್ಬೋದು. ನಂಬರ್ 1, 2,000 ರೂಪಾಯಿ ಸಾಮಾನ್ಯ ಅಲ್ಲ. ಆದರೆ ಉಚಿತವಾಗಿ ಬಸ್ಸು ಚನ್ನಪಟ್ಟಣ ಬಿಟ್ಟು ಮೈಸೂರು ನೋಡದೇ ಇರ್ತಕ್ಕಂಥ ಅನೇಕ ಹೆಣ್ಮಕ್ಳು ನಮ್ಮ ಚನ್ನಪಟ್ಟಣದಲ್ಲಿ ಇದ್ದಾರೆ. ಮೈಸೂರಿಗೆ ಹೋದ್ರೆ 500 ರೂಪಾಯಿ ಖರ್ಚಾಗ್ತದೆಪ್ಪ, ಯಾಕೆ 500 ರೂಪಾಯಿ ಇದ್ರೆ ನನ್ನ ಮಗುಗೆ ಶೂ ಆಗುತ್ತೆ, ಯೂನಿಫಾರ್ಮ್ ಬರುತ್ತೆ ಅಂತ.